ಖರ್ಗೆ ಸಾಹೇಬ್ರಿಗೆ ಭೇಟಿಯಾಗಿ ಈಗ ಮಾತಾಡಿದ್ದೀವಿ. ಅವರು 18ನೇ ತಾರೀಕಿಗೆ ಹೋಗ್ತಾ ಇದ್ದಾರೆ. 19ಕ್ಕಂತೂ ಬರೋದಿಲ್ಲ. ಬಟ್ ಮುಂದಿನ ಡೇಟ್ ಮಾತಾಡ್ತೀನಿ, ಆಮೇಲೆ ಇದನ್ನ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಟೆಂಟೇಟಿವ್ ಆಗಿ 28ಕ್ಕೆ ನಾವೆಲ್ಲ ಇದನ್ನ ಮಾಡಿದ್ದೀವಿ. ಸೊ 28ಕ್ಕೆ ಕಾರ್ಯಕ್ರಮ ಮಾಡ್ತೀವಿ ಅನ್ನೋದಕ್ಕೆ ಖರ್ಗೆ ಸಾಹೇಬ್ ಬರ್ತೀನಿ ಬರ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಸರ್ ಅಧ್ಯಕ್ಷರೆಲ್ಲ ಬರ್ತಾರೆ. ಬಟ್ ರಾಹುಲ್ ಗಾಂಧೀಜಿಯವರು ಅಥವಾ ಪ್ರಿಯಾಂಕಾ ಗಾಂಧೀಜಿಯವರ ಡೇಟನ್ನು ತಗೊಳ್ತಿದ್ದಾನೆ. 28. ಮೇಡಮ್, ಎಕ್ಸಿಟ್ ಪೋಲ್ ಬಂದಿದೆ ನಿನ್ನೆ ಬಿಹಾರ ಚುನಾವಣೆ. ಸಾಕಷ್ಟು ನಿರೀಕ್ಷೆ ಇತ್ತು ಈ ಬಾರಿ ಕಾಂಗ್ರೆಸ್ ನೇತೃತ್ವಕ್ಕೆ. ಬಟ್ ಬಹುತೇಕ ಎಕ್ಸಿಟ್ ಪೋಲ್ಗಳು NDA. ಹೌದು, ನಾನು ಕೂಡ ನೋಡಿದ್ದೀನಿ. ಬಟ್ ಎಕ್ಸಿಟ್ ಪೋಲ್ಗಳನ್ನ ಅಷ್ಟೊಂದು ನಂಬಕ್ ಆಗೋದಿಲ್ಲ. ಯಾಕಂದ್ರೆ ಹರಿಯಾಣದಲ್ಲಿ ತಾವೆಲ್ಲರೂ ಕೂಡ ಎಕ್ಸಿಟ್ ಪೋಲ್ ಕಾಂಗ್ರೆಸ್ ಬರುತ್ತೆ ಅಂತ ತೋರಿಸಿದ್ರಿ. ಬಟ್ ಕಾಂಗ್ರೆಸ್ ಬರುತ್ತೆ ಅಂತ ತಾವೇ ತೋರಿಸಿದಾಗ ಅಲ್ಲಿ ಬಿಜೆಪಿ ಬಂತು. ಸೊ ನಾವೆಲ್ಲ ಆಶಾವಾದಿಗಳು. ನೀವು ಬಿಜೆಪಿ ಅಂತ ತೋರಿಸ್ತಾ ಇದ್ರೆ ಕಾಂಗ್ರೆಸ್ ಬರುತ್ತೆ ಅಂತ ನಮ್ಗೆ ವಿಶ್ವಾಸ ಇದೆ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು. ನಾನು ಕಮೆಂಟ್ ಮಾಡೋದು ಸರಿ ಆಗೋದಿಲ್ಲ. ಬಟ್ ಈ ಒಂದು ಜಾಗದಲ್ಲಿ ಕಾಂಗ್ರೆಸ್ ಪ್ರಧಾನಮಂತ್ರಿ ಅವರಿದ್ದಿದ್ರೆ, ಕಾಂಗ್ರೆಸ್ದವ್ರು ಯಾರಾದ್ರೂ ವಿದೇಶ ಪ್ರವಾಸದಲ್ಲಿದ್ದಿದ್ರೆ ಬಿಜೆಪಿಗರ ರಿಯಾಕ್ಷನ್ ಏನಾಗ್ತಿತ್ತು ಅನ್ನೋದನ್ನ ತಾವು ಊಹಿಸ್ಕೊಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.